ಏನು ಹಚ್ಕೋತಿರೋದು? ಪೌಡರ್ ಕ್ರೀಮ್. ಅಣ್ಣ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಸಂಜೆ ಒಂದು 5 ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಗೊಂಬೆ ಸ್ಕೂಲಲ್ಲಿ ಫಾದರ್ಸ್ ಡೇ ಫಂಕ್ಷನ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಗೊಂಬೆ ಇವತ್ತು ಸ್ವಲ್ಪ ಬೇಜಾರಾಗಿದ್ಲು. ಅವರಪ್ಪ ಇನ್ನು ಗೇಮ್ಸ್ ಎಲ್ಲ ಆಟ ಆಡಿಸೋದಿತ್ತು. ಸೊ ಅವಾಗಲೇ ಹೋದರು. ಮಕ್ಳುಗಳದ್ದು ಸ್ಪೀಚು ಮತ್ತು ಡ್ಯಾನ್ಸ್ ಎಲ್ಲ ಇತ್ತು. ಅಲ್ಲಿ ತನಕ ಕೂತಿದ್ದು ಗೇಮ್ಸ್ ಆಡಿಸೋ ಟೈಮ್ಗೆ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಹೋದರು. ಸೊ ಹಾಗಾಗಿ ಸ್ವಲ್ಪ ಬೇಜಾರಾಗಿದ್ಲು. ಸೊ ಅಲ್ಲಿಂದ ಬಂದು ನಾವು ಮೈಸೂರಿಗೆ ಮದುವೆಗೆ ಹೋಗ್ತಾ ಇದ್ವಿ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂಲಾಗಿ ನಗಾಡ್ಕೊಂಡಿದ್ದಾಳೆ. ಸೊ ಆದರೆ ಸ್ವಲ್ಪ ಬೇಜಾರಿದೆ ಅವಳಿಗೆ. ಸೊ ಇರಲಿ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮೈಸೂರಲ್ಲಿ ಯಾರು ಮದುವೆ ಅಂತ ಅಂದರೆ ನನ್ನ ಫ್ರೆಂಡ್ ಗೌರಿ ಅಂತ ಹೇಳಿ. ಸೊ ಅವರ ಅಣ್ಣನ ಮದುವೆ. ಅವ್ರ ಅಣ್ಣನ ಮದುವೆಗೆ ನನ್ನನ್ನು ಇನ್ವೈಟ್ ಮಾಡಿದ್ಲು. ಸೊ ಅವ್ರ ಅಕ್ಕನ ಮಗಳನ್ನೇ ಅಣ್ಣನಿಗೆ ತಂದ್ಕೊತಾ ಇರೋದು, ಅಂದರೆ ಸೋದರ ಮಾವನಿಗೆ ತಂದ್ಕೊತಾ ಇರೋದು. ಸೊ ಇನ್ನು ಆ ಹುಡುಗಿ ಊರು ಬಂದು ಹಾಸನಲ್ಲೇ ಇರೋದು. ಸೊ ನಾವು ಅವರು ಕಾಂಟ್ಯಾಕ್ಟ್ ಇರಲಿಲ್ಲ. ಗೌರಿ ಕಡೆಯಿಂದ ಕೊನೆಗೆ ಕಾಂಟ್ಯಾಕ್ಟ್ ಆಗಿದ್ದಾಯಿತು. ಸೊ ಇನ್ನು ಗೌರಿ ಮತ್ತು ಅವ್ರ ಅಕ್ಕನ ಮಗಳು, ಇನ್ನೊಬ್ಳು ಅಕ್ಕನ ಮಗಳು ಎಲ್ಲರೂ ಕೂಡ ಒಂದ್ಸಲ ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು. ಸೊ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆಗಿದ್ದು, ಅವಾಗವಾಗನೇ ಮೆಸೇಜ್ ಮಾಡ್ಕೊತಾ ಇದ್ವಿ. ಫೋನ್ ಕಾಲಲ್ಲೆಲ್ಲ ಮಾತಾಡಿರಲಿಲ್ಲ. ಆಮೇಲೆ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಆಗಿದ್ದು. ಸೊ ಹೆಂಗೆ ಅಂತ ಅಂದರೆ ಕೆಲವೊಂದು ಸಲ ನಮ್ಮ ಸ್ವಂತದವರೇ ನಮ್ಮನ್ನು ಇಷ್ಟು ಕೇರ್ ಮಾಡೋದಿಲ್ಲ, ಇಷ್ಟೊಂದೆಲ್ಲ ಪ್ರೀತಿ ತೋರಿಸೋದಿಲ್ಲ. ಕೆಲವೊಂದೊಂದು ಟೈಮು ಸ್ವಂತದವರೇ ನಮ್ಮನ್ನು ದೂರದವರು ಅನ್ನೋ ಥರ ಟ್ರೀಟ್ ಮಾಡಿಬಿಡ್ತಾರೆ. ಸೊ ದೂರದವರು ನಮ್ಮವರು ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಸಮಯ ಅನ್ನೋದು ಒಂದೇ ಥರ ಇರೋದಿಲ್ಲ. ಸೊ ಇವಾಗ ಒಂದು ಬಾಲ್ನ ನಾವು ಯಾವ ಫೋರ್ಸ್ಗೆ ಒಂದು ಗೋಡೆಗೆ ಎಸೆದ್ರೆ ಅದೇ ಫೋರ್ಸ್ಗೆ ನಮಗೆ ವಾಪಸ್ ಬರುತ್ತೆ. ಸೊ ಆ ಪ್ರೀತಿನೂ ಅಷ್ಟೇ. ನಾವು ಪ್ರೀತಿನ ಯಾವ ರೀತಿ ತೋರಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಎದುರುಗಡೆ ಇರೋವಂಥವ್ರು ಕೂಡ ಪ್ರೀತಿನ ತೋರಿಸ್ತಾರೆ. ಸೊ ಕೆಲವೊಬ್ರಿಗೆ ಅದನ್ನು ತಗೊಳ್ಳೋ ಯೋಗ್ಯತೆ ಇರೋದಿಲ್ಲ, ಇನ್ನು ಕೆಲವರಿಗೆ ಯೋಗ್ಯತೆ ಇರುತ್ತೆ. ನಾವು ಯೋಗ್ಯತೆ ಇರೋ ಅಂಥವ್ರಿಗೆ ಆ ಪ್ರೀತಿನ ತೋರಿಸೋಣ. ಸೊ ಇವಾಗ ನಾವು ಅಲ್ಲಿಂದ ಬರ್ತಿದ್ದಂಗೆ ಬಸ್ ಯಾವುದು ಸಿಗಲಿಲ್ಲ. ಸೊ ಆಟೋಗೆ ಹೋಗ್ತಾ ಇದ್ದೀವಿ. ಇನ್ನು ಅದೇ ಆಟೋದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಕೊಡಿ, ಎಷ್ಟಾಗುತ್ತೆ ಅಂತ ಮಾತಾಡಿಕೊಂಡು ಅದೇ ಆಟೋದಲ್ಲಿ ಹೋಗ್ತಾ ಇದ್ವಿ. ನಾನು ಗೊಂಬೆನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗುವಾಗ ತುಂಬ ಸಲ ಅವ್ರ ಆಟೋದಲ್ಲಿ ಹೋಗಿದ್ದೆ. ಬಟ್ ಅವ್ರ ಜೊತೆ ನಾನು ಯಾವತ್ತೂ ಮಾತಾಡಿರಲಿಲ್ಲ. ಇವತ್ತು ಅವರೇನೆ ಮಾತಾಡ್ಸಿದ್ರು. ಡೈಲಿ ಹೋಗ್ತಿರಲ್ಲ, ಎಲ್ಲಿ ಹೋಗ್ತೀರಾ ಅಂತ. ಹಿಂಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀವಿ ಅಂದಿದ್ದಕ್ಕೆ ಹೌದಾ, ಒಳ್ಳೇದನ್ನು ಮಾಡ್ತಾ ಇದ್ದೀರಾ, ಮಾಡಿ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಪ್ರತಿಭೆನೂ ಕಲಿಸ್ಬೇಕು ಅಂತ ಹೇಳಿ ಅವರನ್ನು ಕೂಡ ಒಂದು ಪ್ರೋತ್ಸಾಹ ನೀಡಿದ್ರು. ಸೊ ಇನ್ನು ಅಲ್ಲಿಂದ ಬರ್ತಿದ್ದಂಗೆ ಬಸ್ಸು ರಶ್ ಆಗಿತ್ತು. ಸೊ ರಶ್ ಆಗಿದ್ದಿಲ್ಲ ಅಂತ ಕೆಳಗಡೆನೇ ನಿಂತ್ಕೊಂಡಿದ್ವಿ. ಕೊನೆಗೆ ನೆಕ್ಸ್ಟ್ ಇನ್ನೊಂದು ಬಸ್ ಒಳ್ಳೆ ನರಸೀಪುರ ಬಸ್ ಬಂತು ಅಂತೇಳಿ ಇದರಲ್ಲಿದ್ದಂಥವರೆಲ್ಲ ಇಳಿದೋದ್ರು. ಹೇಗೋ ದೇವ್ರ ದಯದಿಂದ ಒಂದು ಸೀಟ್ ಸಿಕ್ತು. ಸೊ ಬೇರೆಯದವರಂತೆ ಅವರು ಕೂರಿಸ್ಕೊಂಡ್ರು. ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು, ಮಗು ಇದೆ ಇವ್ರು ಬಿಡಿ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಂಡು ಕೂರಿಸ್ಕೊಂಡ್ರು. ಸೊ ತುಂಬಾ ಖುಷಿ ಆಯಿತು. ಅವರೂ ಕೂಡ ಪರಿಚಯ ಆದರು. ಇನ್ನು ಗೊಂಬೆ ಸ್ವಲ್ಪ ಹೊತ್ತು ಮಲ್ಕೋತಾಳೆ ಅಂತ ಅಂದ್ಕೊಂಡೆ, ಮಲ್ಕೊಳ್ಳಿಲ್ಲ. ಹಾಗೇ ಆಟ ಆಡಿಕೊಂಡು ಮಾತಾಡಿಕೊಂಡು ಎಲ್ಲರನ್ನೂ ಪರಿಚಯ ಮಾಡಿಕೊಂಡು. ಸೊ ಹಿಂದೆ ಸೀಟಲ್ಲಿ ಒಬ್ಬರು ನಮ್ಮ ಹಾಸನವರಂತೆ. ಸೊ ಅವರೇನೋ ಮೈಸೂರಲ್ಲಿ ಕೆಲಸ ಇದೆ ಅಂತ ಹೋಗ್ತಿದ್ರಂತೆ. ಸೊ ಇವಳು ಮಾತಾಡೋದನ್ನು ನೋಡಿ ತುಂಬಾ ಇಷ್ಟಪಟ್ಟು ಅವ್ರ ಜೊತೆ ಕೂರಿಸ್ಕೊಂಡಿದ್ದಾರೆ. ಅವ್ರ ತಲೆನ ಫುಲ್ ತಿಂದಾಕ್ಬಿಟ್ಲು. ಆದ್ರೂ ಅವ್ರು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಿಲ್ಲ. ಇನ್ನು ಬಸ್ಸಲ್ಲಿ ಪ್ರತಿಯೊಬ್ಬರೂ ಕೂಡ ಅವಳನ್ನೇ ನೋಡ್ತಾ ಇದ್ರು. ಅಂದರೆ ಅಷ್ಟು ಮಾತಾಡ್ತಾ ಇದ್ಲು. ಯಾರು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ಪಟ್ಟಂತ ರಿಯಾಕ್ಟ್ ಮಾಡ್ತಾ ಇದ್ಲು. ಸೊ ಸ್ವಲ್ಪ ಜನ ನಗಾಡ್ತಾ ಇದ್ರು, ಇನ್ನು ಸ್ವಲ್ಪ ಜನ ಇದೇನಪ್ಪ ಈ ಹುಡುಗಿ ಈ ಥರ ಮಾತಾಡುತ್ತೆ ಅಂತ ಅನ್ಕೊತಾ ಇದ್ರು. ಇವಳು ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ, ಹಾಗೆಯೇ ಜನಗಳ ಜೊತೆ ಬೇಗ ಕನೆಕ್ಟ್ ಆಗ್ತಾಳೆ. ಸೊ ಅವಳು ಮಾತಾಡೋದನ್ನು ನೋಡಿ ಕೆಲವರು ಇಷ್ಟಪಡ್ತಾರೆ, ಇನ್ನು ಕೆಲವರು ಇಷ್ಟಪಡಲ್ಲ. ಸೊ ಇನ್ನು ಮೈಸೂರು ಬಂದಿದ್ದು ಗೊತ್ತೇ ಆಗಲಿಲ್ಲ. ಸೊ ಅಲ್ಲಿ ನಮಗೆ ಎಲ್ಲಿ ಏನು ಅಂತ ಗೊತ್ತಾಗಲಿಲ್ಲ. ಇನ್ನು ಗೊಂಬೆನ ಎತ್ಕೊಂಡು ಆಟ ಆಡಿಸ್ತಿದ್ರಲ್ಲ ಅವರೇನೆ ಆಟೋಗೆ ಇಲ್ಲಿ ಒಂದು ಬಿಲ್ ತೊಗೊಂಡು ಇಲ್ಲಿಂದ ಹೋಗಿ ಅಂತ ಹೇಳಿಬಿಟ್ಟು ಅವರೇನೆ ಅಡ್ರೆಸ್ ಎಲ್ಲ ತೋರಿಸಿದ್ರು. ಸೊ ನಾವು ಬಂದ ಬಸ್ಸಲ್ಲೇ ಈ ಹುಡುಗಿನೂ ಕೂಡ ಇದ್ಲಂತೆ. ಸೊ ಅಬ್ಸರ್ವ್ ಮಾಡಿರಲಿಲ್ಲ. ನಾನು ಅಲ್ಲಿ ಟಿಕೆಟ್ ತೊಗೊಳಕ್ಕೆ ಹೋದಾಗ ಅವಳು ಅಮ್ಮು ಮದುವೆಗ ಅಂತ ಹೇಳಿ ಪರಿಚಯ ಮಾಡಿಕೊಂಡು ಇಬ್ಬರು ಒಂದೇ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಆಟೋದವನು ಕೂಡ ಚೌಟ್ರಿನ ಕನ್ಫ್ಯೂಸ್ ಮಾಡಿಕೊಂಡು ಬೇರೆ ಚೌಟ್ರಿ ಹತ್ರ ಕರ್ಕೊಂಡೋಗಿ ಮತ್ತೆ ಹುಡಿಕೊಂಡು ಈ ಚೌಟ್ರಿ ಹತ್ರ ಕರ್ಕೊಂಡ್ಬಂದಿದ್ದಾಯಿತು. ನಾವು ಬರ್ತಿದ್ದಂಗೆ ಫುಲ್ ಖುಷಿಯಾಗಿ ಹೋಗ್ಬಿಟ್ರು ಗೌರಿ ಮತ್ತು ಅನು ಎಲ್ಲ. ಸೊ ಹಾಸನಿಂದ ಅಂದರೆ ಒಂದು ಫೋನಲ್ಲಿ ಫ್ರೆಂಡಾಗಿ ಒಂದು ಇನ್ವೈಟ್ ಮಾಡ್ತಿದ್ದಂಗೆ ಬಂದಿದ್ದಾರಲ್ಲ ಅಂತ ಫುಲ್ ಖುಷಿಯಾಗೋದು. ಇನ್ನು ಇವಳು ನಮ್ಮ ಮದುವೆ ಹುಡುಗಿ. ಸೊ ರೆಡಿ ಆಗ್ತಾಯಿದ್ಲು, ಏನೇನೋ ಶಾಸ್ತ್ರಗಳಿತ್ತು ಅಂತ ಹೇಳಿ. ಸೊ ಅಷ್ಟರೊಳಗಡೆ ನಾವು ಊಟ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾನು ಗೊಂಬೆ ಮತ್ತು ಅಮ್ಮು ಫ್ರೆಂಡು ಅನು ಇಷ್ಟು ಜನನು ಬಂದು ಊಟ ಎಲ್ಲ ಮಾಡಿಕೊಂಡು ಇವಾಗ ಮೇಲೆ ಬಂದಿದ್ದೀವಿ. ಸೊ ಬೇರೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಅಂದರೆ ಬಳೆ ಶಾಸ್ತ್ರ ಇನ್ನೂ ಆಗಿರಲಿಲ್ಲ. ಅಂದರೆ ಒಂದೊಂದು ಕಡೆದು ಒಂದೊಂದು ಸಂಪ್ರದಾಯ ಇರುತ್ತೆ. ಸೊ ನಮ್ಗಳ ಕಡೆ ಅಂದರೆ ನಮ್ಮ ಹಾಸನ ಕಡೆ ಎಲ್ಲ ಒಂಥರ ಸಂಪ್ರದಾಯ ಶಾಸ್ತ್ರಗಳೆಲ್ಲ ಇರುತ್ತೆ. ಸೊ ಇಲ್ಲಿ ಮೈಸೂರು ಕಡೆ ಇರೋವಂಥ ಶಾಸ್ತ್ರಗಳನ್ನ ಅವರು ಮಾಡ್ತಾಯಿದ್ರು.
ಇನ್ನು ಊಟ ಮಾಡ್ಕೊಂಬಂದು ಕೂತ್ಕೊಂಡಿದ್ವಿ. ಇನ್ನು ಗೊಂಬೆ ಸ್ವಲ್ಪ ಆಟ ಆಡೋದಕ್ಕೆ ಅಂತ ಮಕ್ಳುಗಳ ಜೊತೆ ಹೋದ್ಲು. ಗೌರಿ ಅವ್ರ ಮಕ್ಳುಗಳು ಇಬ್ಬರಿದ್ರು, ಯಶ್ವಿನ್ ಮತ್ತು ಪನ್ವಿತ್ ಅಂತ ಹೇಳಿ. ಸೊ ಅವ್ರ ಜೊತೆ ಆಟ ಆಡ್ತಾ ಇದ್ದಾಳೆ. ಇನ್ನು ನಾನು ಹಂಗೇನೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬಳೆ ಶಾಸ್ತ್ರ ಅಲ್ವಾ, ಸೊ ಹಾಗಾಗಿ. ಅದು ಅಲ್ಲದೆ ನಮ್ಮ ಕಡೆ ಎಲ್ಲ ಬಳೆಗಳನ್ನ ಫುಲ್ಲು ಯಾರಿಗೆ ಆದ್ರೂ ಅಷ್ಟೇ ಕೈ ತುಂಬ ತೊಡಿಸ್ತಾರೆ. ಸೊ ಇಲ್ಲೆಲ್ಲ ಹುಡುಗಿಗೇನೆ ಸ್ವಲ್ಪ ಸ್ವಲ್ಪ ಬಳೆನ ಹಾಕ್ತಿದ್ದಾರೆ. ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಗೌರಿಗೆ ಹೇಳಿದೆ ನನಗೆ ಸ್ವಲ್ಪ ಜಾಸ್ತಿ ಬಳೆಗಳು ಬೇಕು ಅಂತ ಹೇಳಿ. ಸೊ ಹಾಗಾಗಿ ಗೌರಿ ಹೇಳಿಬಿಟ್ಟು ತೊಡಿಸ್ತಿದ್ದಾರೆ. ಸೊ ಕರಿಬಳೆ ಹಾಕ್ಕೊಂಡು ಮದುವೆ ಮನೆಯಲ್ಲಿ ಓಡಾಡ್ತಿದ್ರೆ ಏನೋ ಒಂದು ಖುಷಿ. ಕರಿಬಳೆ ಮದುವೆ ಮನೆಗೆ ಅಂತ ಅಲ್ಲ, ಸೊ ಹೆಣ್ಣಿಗೆ ಒಂದು ಅಲಂಕಾರ ಅಂತಲೇ ಹೇಳ್ಬೋದು. ಕರಿಬಳೆನ ಕೈ ತುಂಬ ತೊಡ್ಕೊಂಡ್ವಿ ಅಂತಂದರೆ ಆ ಹೆಣ್ಣಿನ ಒಂದು ಲಕ್ಷಣವೇ ಚೇಂಜ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನನಗೆ ಇವಾಗ ಅಂತಲ್ಲ, ಮೊದಲಿಂದನೂ ಅಷ್ಟೇ. ನನಗಿಂತ ನನ್ನ ತಂಗಿ ಮದುವೆ ಫಸ್ಟ್ ಆಗಿದ್ದು, ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು ಮದುವೆ ಫಸ್ಟ್ ಆಗಿದ್ದು. ಸೊ ಅವಳ ಮದುವೆಲೂ ಕೂಡ ನಾನು ಕೈ ತುಂಬ ಬಳೆನ ಹಾಕ್ಕೊಂಡಿದ್ದೆ. ಸೊ ಅದಾದಮೇಲೆ ಯಾವುದೇ ಮದುವೆ ಆದ್ರೂ ಕೂಡ ನಾನು ಕೈ ತುಂಬ ಬಳೆನ ಹಾಕಿಸ್ಕೊಳ್ತೀನಿ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಕರಿಬಳೆನ ಹಾಕಿಸ್ಕೊಳ್ಳೋದು ಅಂತ ಅಂದರೆ. ಗೌರಿ ಬೇಜಾರು ಮಾಡ್ಕೋಬೇಡ, ಏನು ತೊಂದರೆ ಇಲ್ಲ, ಹಾಕಿಸ್ಕೊ, ನಿನ್ಗೆ ಎಷ್ಟು ಬೇಕೋ ಅಷ್ಟು ಅಂತ ಹೇಳಿ ಹಾಕಿಸ್ಕೊಟ್ರು. ಆಮೇಲೆ ಬಳೆ ತೊಡ್ಸೋರು ಕೂಡ ಅಷ್ಟೇ, ನಿನ್ಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಡ್ತೀನಿ, ಹಾಕಿಸ್ಕೊಮ್ಮ ಅಂತ ಹೇಳಿ 2 ಕೈಗೆ ಒಂದೊಂದು ಡಜನ್ನ ಹಾಕಿಸ್ಕೊಂಡೆ. ಸೊ ಇನ್ನು ನನ್ನ ಮಗಳು ನನಗೂ ಬೇಕು ಅಂತ ಹೇಳಿದ್ಲು. ಅಲ್ಲಿ ದೊಡ್ಡವ್ರಿಗೆ ಮಾತ್ರ ತಂದಿದ್ದು. ಸೊ ಹಾಗಾಗಿ ನಾನು ಅವಳಿಗೆ ಡ್ರೆಸ್ ಮ್ಯಾಚಿಂಗ್ ಬಳೆಗಳನ್ನ ತೊಗೊಂಬಂದಿದ್ದೆ. ಅವನೇ ಹಾಕೋಣ ಅಂತ ಹೇಳಿಬಿಟ್ಟು ಅವಳನ್ನ ಸಮಾಧಾನ ಮಾಡಿಕೊಂಡೆ. ಎಲ್ಲದಕ್ಕೂ ಇತ್ತೀಚೆಗೆ ಸ್ವಲ್ಪ ಹಠ ಮಾಡೋದನ್ನು ಕಲ್ತ್ಕೊಳ್ತಾ ಇದ್ದಾಳೆ. ಸೊ ನಿಜವಾಗ್ಲೂ ಅಮ್ಮ ಮದುವೆಗೆ ಬಂದು ಬೇಜಾರಂತ ಅನ್ನಿಸ್ಲೇ ಇಲ್ಲ ನನಗೆ. ಏನೋ ಒಂದು ನಮ್ಮ ಫ್ಯಾಮಿಲಿದೇ ಒಂದು ಮದುವೆ ಏನೋ ಅನ್ನೋ ಥರ ಫೀಲ್ ಆಯಿತು. ಏಕೆ ಅಂತ ಅಂದರೆ ಅವ್ರ ಫ್ಯಾಮಿಲಿಯವ್ರು ಎಲ್ಲರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಅಕ್ಕಂದ್ರಂತೂ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ರು. ಊಟ ಮಾಡಿದ್ರ, ಏನು ಮಾಡಿದ್ರಿ, ಸಾರಿ ಆಟೋ ಕಳ್ಸೋಕ್ಕಾಗಲಿಲ್ಲ, ಇಲ್ಲಿ ಮದುವೆ ಟೆನ್ಷನ್ನು, ಅದು ಇದು ತುಂಬಾ ಕೇರ್ ಮಾಡಿದ್ರು. ಮತ್ತು ನಾನು ಬರುವಾಗ್ಲೂ ಕೂಡ ಅಷ್ಟೇ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತೆಲ್ಲ ವಿಚಾರಿಸ್ತಾ ಇದ್ರು. ಇವಾಗ ಬಳೆ ಎಲ್ಲ ತೊಡಿಸ್ಕೊಂಡಿದ್ದಾಯಿತು. ಅಮ್ಮ ಫ್ರೆಂಡ್ಸು 3 ಜನ ಬಂದಿದ್ದಾರೆ. ಸೊ ಒಬ್ಬಳು ನಮ್ಮ ಜೊತೆ ಬಂದಳು, ಇನ್ನಿಬ್ಬರು ಫಸ್ಟೇ ಬಂದಿದ್ರಂತೆ. ಸೊ ಇಲ್ಲಿ ಬಂದಮೇಲೆ ಹಾಸನವರು ಅಂತ ಪರಿಚಯ ಆಗಿದ್ದಾಯಿತು. ಇನ್ನು ಇಲ್ಲಿ ಚೌಟ್ರಿಯಲ್ಲಿ ಮಲಗೋದಕ್ಕೆಲ್ಲ ವ್ಯವಸ್ಥೆ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ಚೌಟ್ರಿಯಿಂದ ಅಮ್ಮ ಮನೆಗೆ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅಲ್ಲಿಗೆ ಕಳಿಸ್ಕೊಟ್ರು ಗೌರಿಯವರ ಅಕ್ಕ, ನೀವು ಅಲ್ಲಿ ಮಲಗಿದ್ದು ರೆಡಿಯಾಗಿದ್ದು ಬೆಳಗ್ಗೆ ಎದ್ದು ಬನ್ನಿ ಅಂತ ಹೇಳಿ. ಸೊ ಇಲ್ಲಿ ಬಂದು ಮಲ್ಕೊತಾ ಇದ್ದೀವಿ. ಇನ್ನು ಅವರೆಲ್ಲ ಫೇಸ್ ವಾಶ್ ಎಲ್ಲ ಮಾಡ್ಕೊತಾ ಇದ್ರು. ಸೊ ಇವಳು ಸ್ವಲ್ಪ ನೀರು ಮುಖಕ್ಕೆ ಹಾಕ್ಕೊಂಡು ಅವ್ರನ್ನ ಇಮಿಟೇಟ್ ಮಾಡ್ತಾ ಇದ್ಲು. ಸೊ ಅವರಂತೂ ಫುಲ್ ಶಾಕ್ ಆಗೋದ್ರು ಇವಳು ಮಾತಾಡೋದನ್ನ ನೋಡಿ. ರೇಗಿಸ್ತಾ ಇವಳು ಇನ್ನೂ ಸ್ವಲ್ಪ ಜಾಸ್ತಿ ರೇಗಾಡೋದಕ್ಕೆ ಅಂತಲೇ ಶುರು ಮಾಡ್ಕೊಂಡ್ಲು. ನಮಗೂ ಜರ್ನಿ ಮಾಡಿ ತುಂಬಾ ಸುಸ್ತು ಅಂತ ಅನ್ನಿಸ್ತಾ ಇತ್ತು. ಸೊ ಮಲಗಿದ್ರೆ ಸಾಕಪ್ಪ ದೇವ್ರೆ ಅಂತ ಅನ್ನಿಸ್ತಾ ಇತ್ತು. ಇನ್ನು ಹುಡುಗಿರು ಕೂಡ ಬೇಗ ಮಲಗಿಬಿಡೋಣ ಅಂತ ಹೇಳ್ತಾ ಇದ್ರು. ಇನ್ನು ಗೌರಿ ಅಕ್ಕ ಫೋನ್ ಮಾಡಿ ಬೆಳಗ್ಗೆ ಆಟೋ ಕಳಿಸ್ತೀವಿ, ಆಟೋಗೆ ಬಂದುಬಿಡಿ ಅಂತ ಹೇಳಿದ್ರು. ಸೊ ಇವಾಗ ಇಲ್ಲಿ ಮಲಗಿ ಬೆಳಗ್ಗೆ ರೆಡಿಯಾಗಿ ಹೋಗಬೇಕು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನಾಳೆಯ ಒಂದು ವಿಡಿಯೋನು ಕೂಡ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.